ಬೆಳಗಾವಿ ಆಯಿತು. ಬೆಳಗಾವಿಯ ಪಕ್ಕದ ಊರಿಗೆ ಹೋಗೋಣ, ಸ್ವಲ್ಪ ಚಿಕ್ಕೋಡಿಗೆ. ಚಿಕ್ಕೋಡಿಯಲ್ಲಿ ಒಂದು ಶಾಲೆಯ ಸ್ಟೋರಿ ತಂದಿದ್ದೀವಿ. ಏನದು ನೋಡಿ, 150 ವರ್ಷದ ಕಟ್ಟಡಕ್ಕೆ ಈಗಲೂ ತೇಪೆ. 150 ವರ್ಷದ ಕಟ್ಟಡ. ಒಂದು ಹೇಳ್ಬಿಡ್ತೀನಿ ಅದಕ್ಕಿಂತ ಮೊದಲು. 100 ವರ್ಷದ ಕಟ್ಟಡ ಯಾವುದು ಆಗಿರುತ್ತೆ ಅದನ್ನು ರೀಬಿಲ್ಟ್ ಮಾಡಬೇಕು ಅಂತೇಳಿ ರೂಲ್ಸ್ ಇದೆ. 150 ವರ್ಷದ ಕಟ್ಟಡಕ್ಕೆ ಈಗಲೂ ತೇಪೆ ಆಗ್ತಾ ಇದ್ದಾರೆ. ಪಾಠ ಮಾಡೋರಿಗೆ ಗಡಗಡ, ಕೇಳೋರಿಗೆ ಯಾವಾಗ ಬೇಕಾದರೂ ಈ ಕಟ್ಟಡ ಬಿದ್ದು ಬಿಡಬಹುದು ಅಂತ ಹೇಳಿ. ಈಗ ನಿಮಗೆ ಒಂದು 10 ಕಡೆ ಸ್ಕೂಲ್ ಬರುತ್ತೆ ಅಂತ ಇಟ್ಕೊಳ್ಳಿ. 10 ಸ್ಕೂಲ್ ಸರಿ ಇಲ್ಲ ಅಂತ ಇದೆ ಅಂತ ಇಟ್ಕೊಳ್ಳಿ. ಒಂದು ಸ್ಕೂಲ್ ಲಾಸ್ಟ್ ಇಯರ್ ಮಾಡಿದ್ವಿ, ಬಿದ್ದೋಗಿದೆ. ಪ್ರಯಾರಿಟಿ ಯಾವುದು ಗೊತ್ತಾ? 100 ವರ್ಷ ಮೇಲ್ಪಟ್ಟ ಸ್ಕೂಲ್ಗಳಿಗೆ ಪ್ರಯಾರಿಟಿ ಜಾಸ್ತಿ ಕೊಡಬೇಕು. ಆಮೇಲೆ ಈ ಸ್ಕೂಲ್ ನಾನು ಕೂಡ ನೋಡ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ಅಲ್ಲಿಯ ಹಳೆ ವಿದ್ಯಾರ್ಥಿಗಳು, ಬರ್ರಪ್ಪ ನಮ್ಮ ಸ್ಕೂಲು ಏನೋ ರೆಡಿ ಮಾಡೋಣ ಬನ್ನಿ, ಒಂದು ಸ್ಟೋರಿ ತಂದಿದ್ದೀನಿ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ. ಯಾಕೆ ಡೇಂಜರಸ್ ಸ್ಕೂಲ್ ಆಗಿದೆ ಈ ರಿಪೋರ್ಟ್ ನೋಡಿ. ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆದ ಶಾಲೆ. ಶಾಲೆಗೆ ಈಗಲೂ ತ್ಯಾಪೆ ಹಚ್ಚುತ್ತಲೇ ಇದ್ದಾರೆ. ಭಯದಲ್ಲಿಯೇ ಪಾಠ ಮಾಡಬೇಕು, ಕೇಳಬೇಕು. ಎಸ್, ಇದು ಬ್ರಿಟಿಷರ ಕಾಲದಲ್ಲಿ ಅಂದ್ರೆ 1880ರಲ್ಲಿ ಪ್ರಾರಂಭವಾದ ಸರ್ಕಾರಿ ಶಾಲೆ. ಹೊರಗಡೆಯಿಂದ ನೋಡಿದ್ರೆ ಗೋಡೆ ಅಲ್ಲಲ್ಲಿ ಬಿರುಕು, ಮರದ ಹಲಗೆಗಳು ಪೀಸ್ ಪೀಸ್. ಶಾಲೆ ಒಳಗೆ ಹೋಗಿ ತಲೆ ಎತ್ತಿ ನೋಡಿದ್ರೆ ಅಲ್ಲಲ್ಲಿ ಹಂಚು ಸೀಳು, ಹಂಚು ತೆಗೆದು ಬೇಕಾಬಿಟ್ಟಿ ಹಾಕಿರೋ ತಗಡಿನ ಶೀಟು. ಈ ಶಾಲೆಯಲ್ಲಿ ಇದೀಗ 155 ಹೆಣ್ಣು ಮಕ್ಕಳು ಓದ್ತಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಸುಮಾರು 1880 ಇಸ್ವಿಯಲ್ಲಿ ಸ್ಥಾಪನೆ ಆಗಿದೆ ಸ್ಕೂಲ್. ಇದು ಸುಮಾರು 144 ವರ್ಷ ಸರಾಸರಿ ಆಗಿರ್ಬೋದು. ಆದರೆ ಇಲ್ಲಿ ಅನೇಕ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಎಲ್ಲರೂ ಉನ್ನತ ಹುದ್ದೆಯಲ್ಲಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಕೆಲವರೆಲ್ಲ ನಿವೃತ್ತಿಯನ್ನು ಕೂಡ ಹೊಂದಿದ್ದಾರೆ. ಆದರೆ ಈ ಶತಮಾನ ಕಂಡ ಶಾಲೆಯ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿ ಮಾಡಿಲ್ಲ. ನಾವು ಬಂದಿಲ್ಲಿ 10 ವರ್ಷ ಆಯ್ತು. ಈಗ ಇದ್ರ ಹಿಂದೆ ಸಾಕಷ್ಟು ಜನ ಮುಖ್ಯೋಪಾಧ್ಯಾಯರು ಇಲ್ಲಿ ಕೆಲಸ ನಿರ್ವಹಿಸಿ ಹೋಗ್ಯಾರ. ಮೊದಲು 1997ರವರೆಗೆ ಹೆಣ್ಮಕ್ಳು ಗಂಡು ಮಕ್ಕಳು ಎರಡೂ ಕೂಡೇ ಶಾಲೆಗಳು ಪ್ರಾರಂಭ ಆಗ್ತಿವೆ. 97ರಲ್ಲಿ ಹೆಣ್ಮಕ್ಳ ಶಾಲೆ ಬೇರೆ, ಗಂಡು ಮಕ್ಕಳ ಶಾಲೆ ಬೇರೆಯಾಗಿ ಬೇರ್ಪಟ್ಟು ಈಗ ಸುಮಾರು ನಮ್ಮ ಗಂಡು ಮಕ್ಕಳ ಶಾಲೆಯಲ್ಲಿ 112 ಜನ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳ ಶಾಲೆಯಲ್ಲಿ 155 ಜನ ವಿದ್ಯಾರ್ಥಿನಿಯರ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇಷ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ರಿಂದ ಸರ್ಕಾರದಿಂದ ದೊರೆತಕ್ಕಂಥ ಬಿಲ್ಡಿಂಗ್ಗಳಕ್ಕೆ ಸುಮಾರು ನೂರಾರು ವರ್ಷಗಳ ಹಿಂದಿನ ಕಟ್ಟಡ ಇರುವುದರಿಂದ ಮಳೆಗಾಲದಲ್ಲಿ ತುಂಬಾ ಸಮಸ್ಯೆ ಆಗ್ತೈತಿ. ಆಮೇಲೆ ರಿಪೇರಿಗಳಾದರೂ ಮೈನರ್ ರಿಪೇರಿಗಳನ್ನಷ್ಟ ಮಾಡ್ಕೊಳ್ಳೋಕೆ ಸಾಧ್ಯ ಆಕೈತಿ. ನಾವು ಕೂಡ ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ಇದನ್ನು ತಂದರೂ ಕೂಡ ಇದ್ರ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಅದಕ್ಕಾಗಿ ಇದರ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗೋ ಸಲುವಾಗಿ ಸರ್ಕಾರ ಈ ಕಡೆ ಗಮನ ಹರಿಸಿ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕಟ್ಟಡಗಳನ್ನ ಮಾಡಿ ಒಳ್ಳೆಯ ಶಿಕ್ಷಣವನ್ನು ಪಡೀಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ನಮ್ಮ SDMC ಅವರ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕ ವೃಂದದ ಪರವಾಗಿ ನಾನು ಕೇಳ್ಕೊಳ್ತೀನಿ. ಈ ಪುರಾತನ ಶಾಲೆಗೆ 7 ಶಾಲಾ ಕಟ್ಟಡಗಳಿವೆ. ಆದ್ರೆ ಜೋರಾಗಿ ಒಂದು ಅಡ್ಡ ಮಳೆ ಸುರಿದರೆ ಸಾಕು, ಮಳೆ ನೀರು ಸೋರಿ ಶಾಲೆ ಆವರಣ ಸಂಪೂರ್ಣ ರಾಡಿಯಾಗಿ ಬಿಡುತ್ತೆ. ಓದೋಕೆ ಆಗ್ಲಿ ಬರೆಯೋಕೆ ಆಗ್ಲಿ ಭಯ ಆಗತ್ತಂತೆ. ಯಾಕಂದ್ರೆ ಯಾವಾಗ ಏನಾಗುತ್ತೆ ಅನ್ನೋ ಭಯ ಮಕ್ಕಳದ್ದು ಹಾಗೂ ಪೋಷಕರದ್ದು. ಶಾಲೆ 1880 ಇಸ್ವಿದಾಗ ಸ್ಟಾರ್ಟ್ ಆಗಿದ್ರಿ. ಈಗ 140 ವರ್ಷ ಆಗ್ತಾ ಬಂತ್ರಿ. ಇಲ್ಲಿ ತನಕ ಇನ್ನು ಶಾಲೆ ಸರ್ಕಾರ ವತಿಯಿಂದ ಯಾವುದೇ ಸುಧಾರಣೆ ಆಗಿಲ್ಲ. ಇದ್ರ ಬ್ರಿಟಿಷ್ ಕಾಲದಾಗ ಇದ್ದಿದ್ದರಿಂದ ಹಂಗೆ ಮುಂದುವರ್ಕೊಂಡು ಬಂದೈತಿ. ಮತ್ತು ಶಿಕ್ಷಣ ಇಲ್ಲಿ ಒಳ್ಳೆ ರೀತಿಯಿಂದ ಶಿಕ್ಷಣ ಸಿಗೋದೈತಿ. ಉನ್ನತ ಹುದ್ದೆದಾಗ ಹುಡುಗರು ಹೋಗಿದ್ದವ್ರು ಇಲ್ಲಿಂದ ಕಲಿತ. ಆದರೆ ಸರ್ಕಾರದಿಂದ ಒಳ್ಳೆಯ ಸ್ಕೂಲ್ಗೆ ಏನು ಬೇಕು ಬಿಲ್ಡಿಂಗ್ ಆದಿದ್ದು ಏನು ಆಗಿಲ್ಲ. ಅದು ಆಗಬೇಕಂತ ನಮ್ಮ ಅನಿಸಿಕೆ ಐತಿ. ನಾವು ಈಗಾಗಲೇ ಅರ್ಜಿ ಕೊಟ್ಟಿದ್ದೆವು ಕಡೆ ಮಾಸ್ತರ್ ಕಡೆ ಹೇಳಿಸಿ. ನಾವು ಅರ್ಜಿ BO ಸಾಹೇಬ್ರಿಗೆ ಕೊಟ್ಟಿದ್ದೆವು. BO ಸಾಹೇಬ್ರು ಬಂದು ಒಂದು ಸ್ವಲ್ಪ ನೋಡಿ ಹೋಗಿದ್ದಾರೆ. ಆದರೆ ಇನ್ನೂ ಏನೇನು ಕೆಲಸ ಆಗಬೇಕು, ಸುಧಾರಣೆ ಆಗಬೇಕು ಮಕ್ಕಳ ಹಿತದೃಷ್ಟಿಯಿಂದ, ಅವು ಆಗಬೇಕಂತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಹಂಚೆಲ್ಲ ಒಳಗೆಲ್ಲ ಸೋರ್ತಿತ್ತು, ಹಂಚೆಲ್ಲ ಹೊಡೆದವ್ರಿ. ಆದರೂ ಸ್ವಲ್ಪ ಮೈನರ್ ಕೆಲಸ ಮಾಡಿದ್ದಾರೆ. ಕೆಲಸ ಹಂಚು ಹಾಕೋದು ಮಾಡೋದು ಮಾಡಿದ್ದಾರೆ. ಮೊದಲಿನ ಕಟ್ಟಿಗೆಲ್ಲ ಹುಳ್ತಿದ್ದಾವೆ ಮಾಡಿದಾವೆಲ್ಲ ಅನಾಹುತ ಆಗಬಾರ್ದಂತ ಸರ್ಕಾರ ಸ್ವಲ್ಪ ಈ ಕಡೆ ನಿರ್ಲಕ್ಷ್ಯ ವಹಿಸಿ ಗಮನ ಕೊಡ್ಬೇಕಂತ ನಾನು ಅನಿಸಿಕೆ ರೀ. ಆದಷ್ಟು ಬೇಗ ಎಲ್ಲ ಊರಾಗ ಹೊಸ ಶಾಲೆಗಳು ಆಗಿದಾವೆ. ಆ ಪ್ರಕಾರ ನಮ್ಮ ಊರಾಗೂ ಹೊಸ ಬಿಲ್ಡಿಂಗ್ ಆಗಬೇಕಾ, ಒಳ್ಳೆ ಶಿಕ್ಷಣ ಕೊಡ್ತಾ ಇದ್ದಾರೆ ಇವರು. ಅದಕ್ಕೆ ಉನ್ನತ ಶಿಕ್ಷಣ ಇನ್ನೂ ಕೂಡ ಹಂಗೆ ಅನುಕೂಲ ಮಾಡಿ ಕೊಡ್ಬೇಕು ಸರ್ಕಾರದವರ ತಂದು
ನಂದು ಬೇಡಿಕೆ ಇದೆ. ಶಾಲಾ ಕಟ್ಟಡ ಇಷ್ಟೊಂದು ಶಿಥಿಲಗೊಂಡ್ರೂ ಯಾರು ಕ್ಯಾರೆ ಅಂತಿಲ್ಲ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ತಾರಾ ಕಾದ್ ನೋಡ್ಬೇಕಿದೆ. ಸಂಜು ಅರಬಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ನೋಡಿ, 150 ವರ್ಷದ ಹಳೇ ಶಾಲೆ. ಎಷ್ಟು ಮಕ್ಕಳು ಈ ಶಾಲೆಯ ನೀರು ಕುಡಿದು ಹಕ್ಕಿಗಳಾಗಿ ಹಾರಿ ಹೋಗಿರ್ಬೋದು? ಎಷ್ಟು ಸಾವಿರಾರು ಮಕ್ಕಳಿರ್ಬೋದಲ್ವಾ? ಸಾವಿರಾರು ಮಕ್ಕಳು ಎಲ್ಲೆಲ್ಲಿದ್ದೀರೋ ಗೊತ್ತಿಲ್ಲಪ್ಪ. ಅಮೇರಿಕಾ, ಲಂಡನ್ನು ಊರಲ್ಲಿರ್ಬೋದು, ಬೇರೆ ಬೇರೆ ದೇಶದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, ಅಥವಾ ಅಲ್ಲೇ ಇರ್ಬೋದು. ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಮಾಡೋಕ್ಕೆ ಆಗಲ್ವಾ? ನೀವೆಲ್ಲ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಅಲ್ಲಿ ಲೋಕಲೈಟ್ಸ್ಗಳು 100 ರೂಪಾಯಿ ಹಾಕಿದ್ರು ಕೂಡ ಇದನ್ನು ಅದ್ಭುತವಾಗಿ ಮಾಡ್ಬೋದು. 100 ರೂಪಾಯಿ ಹಾಕಿದ್ರು ಕೂಡ ಇದೊಂದು ನಾವು ಅಭಿಯಾನ ಮಾಡಿಲ್ಲ ಅಂದರೆ ಕನ್ನಡ ಉಳಿಯಲ್ಲ. ಕನ್ನಡ ಹೋರಾಟಗಾರರಾಗಲಿ ಮತ್ತೊಬ್ಬರಾಗಲಿ ಇದನ್ನೊಂದು ಆಲೋಚನೆ ಮಾಡಬೇಕು. ಯಾಕಂದರೆ ಬೇರೆ ಭಾಷೆ ಕಲಿಬಾರ್ದು ಅಂತಲ್ಲ, ಆದರೆ ನಮ್ಮ ಕನ್ನಡದಲ್ಲೇ ಇಷ್ಟೊಂದು ಅಸ್ಮಿತೆ ಇದೆಯಲ್ಲ. ಎಷ್ಟೆಷ್ಟು ಏನು ಜ್ಞಾನಪೀಠ ಪ್ರಶಸ್ತಿ, ಪಂಪ, ರನ್ನ, ಮಾರವ್ಯಾಸ, ಎಂತೆಂಥ ನೆಗೆಟಿವೋ ಪಾಸಿಟಿವೋ, ಲೆಫ್ಟಿಸಮೋ ರೈಟಿಸಮೋ ಮಿಡ್ಲಿಸಮೋ ಅದು ಬೇರೆ ವಿಚಾರ, ಬಟ್ ಕನ್ನಡ. ಆಮೇಲೆ ಇದಕ್ಕೆ ವ್ಯವಸ್ಥೆ ಖಂಡಿತವಾಗ್ಲೂ ಹಳೆ ವಿದ್ಯಾರ್ಥಿಗಳು ಮಾಡಿದ್ರು ನಡೆಯುತ್ತೆ. ಇದನ್ನು ಹೇಳ್ತೀನಿ ನಾನೀಗ. ಪಂಚಾಕ್ಷರಿ ಕರೋಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ತನ್ವೀರ್ ನಾಯ್ಕವಾಡಿ ಕರೋಶಿ PDO, RS ಸೀತಾರಾಮು DDPI, BA ಮೇಕನ್ ಮರಡಿ BO, SS ಸಂಪಗಾವಿ ಉಪವಿಭಾಗಾಧಿಕಾರಿ ಎಲ್ಲ ಓಕೆ. ನಿಮ್ಗೆ ಅನಿಸಿಲ್ಲ 150 ವರ್ಷದ ಶಾಲೆಯನ್ನು ಉಳಿಸ್ಕೋಬೇಕು ಅಂತೇಳಿ ಅಲ್ಲಿ ಕಲಿತು ಹೋದಂಥ ಮಕ್ಕಳಿಗೆ? ಪಂಚಾಕ್ಷರಿ ಅವರು ಇದ್ದಾರೆ, ಕರೋಶಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಪಂಚಾಕ್ಷರಿ ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನೀವು ಕೂಡ ಇದೇ ಶಾಲೆನ ಕಲ್ತಿರೋದು? ಹೌದು ಸರ್, ನಾವು ಅಲ್ಲಿ ಕಲ್ತಿದ್ದೀವಿ ಸರ್. ಒಂದು ಗ್ರೂಪ್ ಮಾಡಿ ಸರ್, ನಿಮ್ದು ಹಳೆ ವಿದ್ಯಾರ್ಥಿಗಳದ್ದು. ನೀವೀಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ರೆ ಅದು ಬೇರೆ ವಿಚಾರ. ನೀವೆಲ್ಲ ಸೇರಿ ಒಂದು ಗ್ರೂಪ್ ಮಾಡಿಬಿಟ್ಟು ಹಳೆ ವಿದ್ಯಾರ್ಥಿಗಳನ್ನ ಸೇರಿಸಿ ಒಂದು ಅದ್ಭುತವಾಗಿ ಮಾಡಿ ಸರ್. ನಾಟ್ ಓನ್ಲಿ ಗವರ್ಮೆಂಟ್, ಈಗ ನೀವು ಅದಕ್ಕೆ ಎಲ್ಲ ಸೇರಿದ್ರೆ 150 ವರ್ಷ ಅಂದ್ರೆ ಎಷ್ಟು ವಿದ್ಯಾರ್ಥಿಗಳು ಕಲ್ತಿರ್ಬೋದು ಪಂಚಾಕ್ಷರಿ ಸರ್? ಸಾವಿರಾರು ಆಗಿರ್ಬೇಕಲ್ರಿ. ಯಾರೋ ಹುಡುಗ ಒಂದು ಸ್ವಲ್ಪ ಉತ್ಸಾಹಿ ಹುಡುಗರಿಗೆ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡಿಸಿ ಹಳೆ ವಿದ್ಯಾರ್ಥಿಗಳೆಲ್ಲ ಯಾರಿದ್ದಾರೆ ಸೇರಿಸ್ಬಿಟ್ಟು ಹಾಕಿರೋ 100 ರೂಪಾಯಿ ಅಂತ ಅಂದ್ಬಿಟ್ರು ಆಗತ್ತೆ ಸರ್. ಮಾಡ್ತೀವಿ ಸರ್, ಮಾಡ್ತೇವ್ರಿ, ಮಾಡ್ತೀವಿ. ನಮ್ಮ ಗ್ರಾಮ ಪಂಚಾಯತಿ ಗೊತ್ತಂದ್ರಿ, ನಾವು ಸ್ಮಾರ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೇನಿ ಸರ್. ಅಲ್ಲಿ ನಮ್ಮ ಲೆವೆಲ್ದಾಗ ನಮ್ಮ ಫಂಡ್ ಜಾಸ್ತಿ ಕೆಪಾಸಿಟಿ ಐತಲ್ರಿ. ಅರ್ಥ ಆಯ್ತು. ಓಕೆ, ಗುಡ್. ಸ್ಮಾರ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೇನಿ ಬಡ ಮಕ್ಕಳ ಸಲುವಾಗಿ. ಆಮೇಲೆ ಅದು 2 ಸ್ಕೂಲ್ ನಮ್ಮ ಲೆವೆಲ್ ರಿಪೇರಿನೂ ಮಾಡ್ಸೇನ್ರಿ. 2 ರೂಮ್ ರೀ. ಓಕೆ. ಆಮೇಲೆ ಈಗ ಕಂಪೌಂಡ್ ರಿಪೇರಿ ಇಟ್ಕೊಂಡೇನ್ರಿ ಈಗ ಸದ್ಯ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಮುತುವರ್ಜಿಯಿಂದ ಇದು ಆಗ್ತಿದೆ ಅಂತ ಗೊತ್ತಿದೆ ನಮಗೆ. ಹಾ ಸರ್, ಪ್ರಯತ್ನ ಮಾಡಿಸಿದ್ದೀನಿ. ನಾನೇನು ಸರ್ ಬಿಡ್ಲಿ ಸರ್ ಮಾಡಿದ್ದೇನೆ. ಆಮೇಲೆ ಸರ್ ಆಲ್ರೆಡಿ ಇದ್ರ ಬಗ್ಗೆ ರಿಪೋರ್ಟ್ ನಾವು ಹೆಡ್ ಮಾಸ್ಟರ್ ರಿಪೋರ್ಟ್ ತಗೊಂಡ್ರಿ. ಓಕೆ. ನಾವು BO ಮತ್ತು CDP ತಗೊಂಡ್ರೆ ಅಲ್ಲಿ ಪ್ರಪೋಸಲ್ ಮುಂದ್ಗಡೆ ಕಳಿಸಿ ಕೊಟ್ಟೇವ್ರಿ ಸರ್ ಅದ್ರ ಬಗ್ಗೆ. ಕರೆಕ್ಟ್ ಸರ್. ಆದ್ರೆ ಓಕೆ, ನೀವು ಖಂಡಿತವಾಗಿ ಮಾಡ್ತೀರಿ ಏನಾದ್ರೂ ಆದಿತ್ತು. ನಾನು ಅದಕ್ಕಿಂತ ಹೆಚ್ಚಾಗಿ ಏನ್ ಹೇಳ್ತೇವೆ, ಸಣ್ಣ ಸಣ್ಣ ತೇಪೆಗಿಂತಲೂ ನೀವೆಲ್ಲ ಮನಸ್ಸು ಮಾಡಿದ್ರೆ ಊರವರು ಒಂದು ದೇವಸ್ಥಾನ ಕಟ್ಟದಂಗೆ ಈ ವಿದ್ಯಾಲಯವನ್ನು ಕೂಡ ಕಟ್ಟಬಹುದು ಅಂತ. ಸಾಧ್ಯದಲ್ರಿ, ಮಾಡ್ಬೋದಲ್ರಿ ಮಾಡಿ. ನಾನು ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಆ ಭಾಗದ ಕರೋಶಿ ಚಿಕ್ಕೋಡಿ ತಾಲೂಕು ಕರೋಶಿ ಗ್ರಾಮದ ಜನರಿಗೆ ಕರೆ ಕೊಡ್ತಾ ಇರೋದು. ಎಲ್ಲೆಲ್ಲಿದ್ದೀರಾ ಗೊತ್ತಿಲ್ಲ, ನಮ್ಮ ಚಾನಲ್ ಕೂಡ ದೇಶ ವಿದೇಶಗಳಲ್ಲಿ ಹೋಗ್ತಾ ಇರುತ್ತೆ. ದಯವಿಟ್ಟು ಒಂದು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮದೇ ಶಾಲೆ ಸರ್. ನೀವತ್ತೇನಾದ್ರೂ ಅನ್ನ ತಿಂತಾ ಇದ್ರೆ ಈ ಶಾಲೆಯಿಂದ ಅಲ್ಲಿ ಟೀಚರ್ಸ್ಗಳಿಗೆ ಅವ್ರು ಇದ್ದಾರೆಲ್ಲೋ ಗೊತ್ತಿಲ್ಲ, ಎಲ್ಲ ಒಂದು ಸೇರಿ 1,000 ಜನ ಸೇರ್ಬೋದು. ನೀವು ಅಟ್ಲೀಸ್ಟು ವಾಟ್ಸಪ್ಪಲ್ಲಿ ಗ್ರೂಪ್ ಮಾಡಿ, ದುಡ್ಡಿದ್ದವ್ರು ಕೊಡಿ, ಲಕ್ಷ ಇದ್ದವ್ರು ಲಕ್ಷ ಕೊಡಿ, 1 ರೂಪಾಯಿದವ್ರು 1 ರೂಪಾಯಿ ಕೊಡಿ. ಆ ಶಾಲೆನ ಅಭಿವೃದ್ಧಿಪಡಿಸಿ. ಆ ಶಾಲೆಗೆ ಒಂದು ದಿವಸ ಬನ್ನಿ ಎಲ್ಲರೂ ಕೂಡ. ಅಲ್ಲಿ ಹಳೆ ವಿದ್ಯಾರ್ಥಿಗಳು ಸೇರ್ಕೊಳ್ಳಿ. ಆಮೇಲೆ ಅಲ್ಲಿ ಹಳೆ ಟೀಚರ್ಸ್ ಎಲ್ಲ ಇದ್ದಾರೆ, ಅವ್ರನ್ನೆಲ್ಲ ಕರ್ಕೊಂಬನ್ನಿ. ಕರ್ಕೊಂಬನ್ನಿ. ಆಮೇಲೆ ಇತ್ತೀಚೆಗೆ ಈ ನಮ್ಮ ರಾಜಾಜಿನಗರ MLA ಯಾರು ಸುರೇಶ್ ಕುಮಾರ್ ಒಂದು ಮಾತಾಡ್ತಾ ಇದ್ರು. ಅವರೊಂದು ಶಾಲೆ ಹಂಗೆ ಮಾಡಿದ್ರು ಅಂತಂದರೆ ಹಳೆ ಶಾಲೆಗಳು ನೀವೆಲ್ಲರೂ ಮಾಡ್ಬೋದು. ಇದನ್ನು ನಾವು ಮಾಡ್ತೀವಿ. ಅಂದರೆ ಶಾಲೆಗೆ ಹೋಗೋದು, ಶಾಲೆಗೆ ಹೋದಾಗ ಎಲ್ಲ ಹೊರಗೆ ನಿಂತ್ಕೊಳ್ಳೋದು ಮಕ್ಕಳೆಲ್ಲ. ಅಂದರೆ ಎಲ್ಲ ದೊಡ್ಡವರಾಗಿರ್ತಾರೆ, ಮಿನಿಸ್ಟರ್ ಆಗಿರ್ತಾರೆ, ಡಾಕ್ಟರ್ ಆಗಿರ್ತಾರೆ, ಇಂಜಿನಿಯರ್ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ಫಸ್ಟು ಶಾಲೆ ಗಂಟೆ ಹೊಡಿಬೇಕು, ಟನ್ 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 10 ಗಂಟೆಗೆ. ಆಮೇಲೆ ಎಲ್ಲ ಹೋಗಿ ಕೂತ್ಕೋಬೇಕು ಕ್ಲಾಸಲ್ಲಿ ಕರೆಕ್ಟಾಗಿ. ಆಮೇಲೆ ನಿಮ್ಮ ಟೀಚರ್ಸ್ ಯಾರಿದ್ದಾರೆ, ಹಳೆ ಟೀಚರ್ಸ್, ಅವರನ್ನೆಲ್ಲ ಕರ್ಕೊಂಬಂದು ಮುಂದೆ ಕೂರಿಸ್ಬೇಕು. ಒಂದು ಅರ್ಧ ಗಂಟೆ ಮಾತೆಲ್ಲ ಆದ ನಂತರ ಇನ್ನೊಮ್ಮೆ ಟನ್ ಅಂತ ಒಂದು ಗಂಟೆ ಹೊಡಿಬೇಕು. ಎಲ್ಲ ಹೊರಗೆ ಬರಬೇಕು. ಐಸ್ಕಂಡಿ ಕಾಕ ಅಲ್ಲಿ ನಿಂತಿರಬೇಕು, ಎಲ್ಲ ಐಸ್ಕಂಡಿ ತಿನ್ನಬೇಕು, ವಾಪಸ್ ಹೋಗಬೇಕು. ಇದೆಲ್ಲ ಮಾಡಿರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದನ್ನು ಫಾಲೋ ಅಪ್ ಮಾಡ್ತಾರೆ ನಮ್ಮ ರಿಪೋರ್ಟ್ರು. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.